ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಹೇಗೆ ಈ ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು, ಹೇಗೆ ಪಾಸಿಟಿವ್ ಥಾಟ್ಸ್ ಮೂಲಕ ನಮ್ಮ ಜೀವನವನ್ನು ನಡೆಸಬೇಕು, ದ ಪವರ್ ಆಫ್ ಥಾಟ್ಸ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಹೇಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಹೇಗೆ ಈ ಕೆಟ್ಟ ಆಲೋಚನೆಗಳು, ಆತಂಕ ಇದರಿಂದ ಎಲ್ಲದರಿಂದ ದೂರ ಇರೋದ್ರ ಬಗ್ಗೆ. ನೋಡಿ, ಮನುಷ್ಯನಿಗೆ ಆತಂಕ ಅನ್ನೋದು ಸಹಜ ಗುಣ. ಆದರೆ ಅತಿ ಹೆಚ್ಚು ಪ್ರತಿಯೊಂದು ಇನ್ಸ್ಟೆನ್ಸಲ್ಲೂ ನಾವು ಆ್ಯಂಕ್ಷಿಯಸ್ ಆಗ್ತಾ ಹೋದರೆ ಯಾವುದಾದ್ರೂ ಒಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗೆ ಒಳಗಾಗ್ತೀವಿ. ಕೆಲವು ಸತಿ ಆ್ಯಂಗ್ಸೈಟಿಯಿಂದ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಕೆಲವು ಸತಿ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ, ಏನೋ ಎದೆ ಭಾರ ಅಂತ ಅನಿಸುತ್ತೆ, ಕೆಲವು ಸತಿ ಕೈಕಾಲೆಲ್ಲ ತಣ್ಣಕ್ಕಾಗುತ್ತೆ, ಕೆಲವೊಮ್ಮೆ ಮಧ್ಯರಾತ್ರಿ ನಿದ್ದೆಯಿಂದ ಎಚ್ಚರಗೊಂಡು ಹೆದರ್ಕೊಂಡಿರೋ ಸಂಗತಿಗಳು ಇದೆ. ಹೌದು, ಇದೆಲ್ಲವೂ ಆತಂಕದಿಂದ ಆಗುತ್ತೆ. ಯಾರಿಗೆ ಆತಂಕ ಇರಲ್ಲ? ಒಂದು ಸಣ್ಣ ಮಗುವಿಗೂ ಕೂಡ ಎಕ್ಸಾಮಿಗೆ ಹೋಗಬೇಕಂದ್ರೆ ಆತಂಕ ಇರುತ್ತೆ, ಅಥವಾ ಕೆಲಸಕ್ಕೆ ಹೋಗಬೇಕಾದ್ರೆ, ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಆತಂಕ ಇರುತ್ತೆ, ಅಥವಾ ಮದುವೆ ಆಗಬೇಕಾದ್ರೆ ಆತಂಕ ಇರುತ್ತೆ. ನಾಳೆ ಮತ್ತೊಂದು ಒಂದು ರಿಲೇಷನ್ಶಿಪ್ಪಿಗಾಗಲಿ, ಒಬ್ಬರನ್ನು ಭೇಟಿ ಆಗಬೇಕಾದ್ರೂ ನಮಗೆ ಸೋಷಲ್ ಆ್ಯಂಗ್ಸೈಟಿ, ಹಲವಾರು ರೀತಿಯ ಆ್ಯಂಗ್ಸೈಟಿಗಳು ಇದ್ದೇ ಇರುತ್ತೆ. ಅದಲ್ಲದೆ ನೋಡಿ, ಎಷ್ಟೋ ಸತಿ ಆಫೀಸಿಗೆ ಲೇಟಾಗಿ ಹೋಗ್ಬಿಡ್ತೀವಿ, ಟ್ರಾಫಿಕಲ್ಲಿ ಇರ್ತೀವಿ, ಆಗ ನಮಗೆ ಆತಂಕ ಆಗುತ್ತೆ ಆಫೀಸಿಗೆ ಟೈಮಲ್ಲಿ ರೀಚ್ ಆಗ್ತೀವಾ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಬಾಸನ್ನು ಮೀಟ್ ಮಾಡಲಿಕ್ಕೂ ಹೋದಾಗೂ ಕೂಡ ಆತಂಕಗಳಾಗ್ತಾ ಇರುತ್ತೆ. ಹೀಗೆ ಮನುಷ್ಯನ ಜೀವನ ತುಂಬಾ ಸ್ಟ್ರೆಸ್ಸಿಂದ ಒಳಗಾಗ್ತಿದೆ. ಹಾಗಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಇದೆಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಹೇಗಪ್ಪ ಇರೋದು ಅಂತ ಹೇಳಿದರೆ, ನೋಡಿ, ಯಾವುದೇ ಒಂದು ವಿಷಯವಾಗಲಿ, ಡರ ಓ ಮರ ಅಂತ ಹೇಳ್ತಾರೆ. ನಾವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆದರ್ಕೋತಾ ಹೋದರೆ ನೋಡಿ, ಯಾವಾಗಲೇ ಆಗಲಿ ಅಟ್ ದ ಮೋಸ್ಟ್ ಔಟ್ಕಮ್ಮನ್ನು ನೋಡಿ. ಈಗ ಎಕ್ಸಾಮ್ ಬರಿಬೇಕು ಅಂತ ಇಟ್ಕೊಳ್ಳೋಣ, ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀನಾ ಅಂತ ಯೋಚನೆ ಮಾಡಿದ್ರೆ, ಫೇಲ್ ಆದರೆ ಏನಾಯಿತು, ಇನ್ನೊಂದು ಅಟೆಂಪ್ಟಲ್ಲಿ ಪಾಸ್ ಆಗ್ಬೋದು ಅನ್ನೋ ವಿಶ್ವಾಸವನ್ನು ನೀವು ಬೆಳೆಸ್ಕೊತಾ ಹೋಗಬೇಕು. ಯಾವ ಮನುಷ್ಯನಿಗೆ ಆತ್ಮವಿಶ್ವಾಸ ಅಥವಾ ಆತ್ಮಸ್ಥೈರ್ಯ ಇರುತ್ತೋ, ಸೆಲ್ಫ್ ಎಸ್ಟೀಮ್ ಇರುತ್ತೋ, ಆತನಿಗೆ ಯಾವುದೇ ಥರದ ಮಾನಸಿಕ ಕಾಯಿಲೆಯಿಂದ ಆತ ದೂರ ಇರ್ತಾನೆ. ಹಾಗಾಗಿ ಆತ್ಮವಿಶ್ವಾಸ, ಬಲ ಅನ್ನೋದನ್ನು ಬೆಳೆಸ್ಕೊತಾ ಹೋಗಿ. ಈಗ ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಅಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಏನಪ್ಪ ಅಂತ ಆಲೋಚನೆ ಮಾಡ್ತಿದ್ರೆ, ಈ ಕೆಲಸ ಇಲ್ಲ ಅಂದರೆ ಇನ್ನೂ ಹಲವಾರು ಕೆಲಸಗಳಿದೆ. ನೋಡಿ, ನಿಮ್ಮ ಲೈಫನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿ, ನೀವು ಏನನ್ನು ಕಳ್ಕೊಂಡಿದ್ದೀರಾ, ಇವತ್ತು ಒಂದು ಒಳ್ಳೆಯ ಜಾಗದಲ್ಲೇ ಇದ್ದೀರಾ ಅಲ್ವಾ? ಹಾಗಾಗಿ ನೀವು ಈ ಆತಂಕದಿಂದ ದೂರ ಬನ್ನಿ. ಯಾವತ್ತೂ ಅಷ್ಟೇ, ಯಾವುದೇ ಒಂದು ವಿಷಯ ಆಗಿರಲಿ, ಈಗ ನೀವು ಪ್ರೀತಿ ಮಾಡ್ತವ್ರವ್ರು ನನ್ನ ಬಿಟ್ಟು ಹೋಗ್ಬಿಟ್ರೆ ಅಂತ ಯೋಚನೆ ಮಾಡ್ತಿದ್ರೆ, ಬಿಟ್ಟು ಹೋದರೆ ಏನಾಯಿತು, ನಿಮ್ಮನ್ನು ಪ್ರೀತಿ ಮಾಡೋರು ನಿಮ್ಮ ಎಲ್ಲ ತನವನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ, ಯಾವುದೇ ರೀತಿ ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ನೀವು ಈ ಆತಂಕದಿಂದ ಆಚೆ ಬನ್ನಿ. ಜೀವನ ಅನ್ನೋದು ತುಂಬ ವಿಶಾಲವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ದಿನವೂ ಅಮೂಲ್ಯವಾದದ್ದು. ಆದರೆ ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಆ ಟೆಕ್ನಿಕನ್ನು ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವಾಗ ಆತಂಕ ಬರುತ್ತಪ್ಪ ಜೀವನದಲ್ಲಿ ಅಂತ ಹೇಳಿದ್ರೆ, ನಾಳೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ. ಅದಕ್ಕೆ ನೋಡಿ, ನಾಳೆ ಅನ್ನೋದು ನಮ್ಗೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಎಂತಹದೇ ಅವರೇ ಆಗಿರಲಿ, ನಾಳೆ ಅನ್ನೋದು ಏನಾಗತ್ತಪ್ಪ ಅನ್ನೋದು ನಮಗೆ ಗೊತ್ತಿಲ್ಲ. ಹಿಂದೆ ಆಗಿದ್ದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಮುಂದೆ ಆಗೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಈ ಕ್ಷಣ ಇದೆಯಲ್ಲ, ಇದು ನಮ್ಮ ಸಾರಥ್ಯದಲ್ಲಿರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗೋಣ. ಅದನ್ನು ನಾವು ಆ ಕ್ಷಣವನ್ನು ಚೆನ್ನಾಗಿ ಕಳೆಯೋಣ, ಖುಷಿಯಾಗಿರೋಣ, ನಮ್ಮ ಜೊತೆಲಿರೋರನ್ನು ಖುಷಿಯಾಗಿಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.